ಹಾಯ್ ಹಲೋ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಿ? ತುಂಬ ಸೂಪರ್ ಆಗಿದ್ದೀರಿ ಅಂದ್ಕೊಂಡಿದ್ದೀನಿ. ಸ್ನೇಹಿತರೆ, ಇಂದು ನಾವು ಆರೋಗ್ಯದ ಬಗ್ಗೆ ಅಂದರೆ ಮಲಬದ್ಧತೆ ಹಾಗೆ ಫೈಲ್ಸ್ ಏನಾದರೂ ಬಂದಾಗ ನಾವು ಯಾವ ರೀತಿ ಅದನ್ನು ನೋಡ್ಕೊಬೇಕಾಗುತ್ತೆ, ವಾಸಿ ಮಾಡ್ಕೊಬೇಕಾಗುತ್ತೆ, ಅದಕ್ಕಿರುವಂಥ ಒಂದು ಆಯಿಂಟ್ಮೆಂಟ್, ಆಯುರ್ವೇದದಲ್ಲಿ ಸಿಗುವಂಥ ಈ ಒಂದು ಕ್ರೀಮನ್ನು, ಆಯಿಂಟ್ಮೆಂಟನ್ನು ಬಳಸೋದ್ರಿಂದ ಎಷ್ಟೆಲ್ಲ ಕ್ಯೂರ್ ಮಾಡ್ಕೊಬೋದು ಅದ್ರ ಬಗ್ಗೆ ತಿಳ್ಕೊಳ್ಳೋಣ ಸ್ನೇಹಿತರೆ. ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ವಿಡಿಯೋ ಚಾನಲ್ ನೋಡ್ತೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಸ್ನೇಹಿತರೆ. ಬನ್ನಿ ವಿಡಿಯೋನ ಪ್ರಾರಂಭ ಮಾಡೋಣ ಸ್ನೇಹಿತರೆ. ಫೈಲ್ಸ್, ಮಲಬದ್ಧತೆ ಆದಾಗ ಫೈಲ್ಸು ಶುರುವಾಗುತ್ತೆ ಸ್ನೇಹಿತರೆ. ಆದ್ದರಿಂದ ನಮ್ಮ ಹೊಟ್ಟೆ ನಮ್ಮ ಜೀಗಬೇಕು. ಹಾಗೆ ಮಲಬದ್ಧತೆ ಎಲ್ಲೂ ಸಹ ಕಟ್ಕೊಳ್ಳೋದ ಹಾಗೆ ನಾವು ಎಚ್ಚರಿಕೆಯನ್ನು ವಹಿಸಬೇಕು. ಸೊಪ್ಪು ತರಕಾರಿಗಳನ್ನು ಹೆಚ್ಚಾಗಿ ತಿನ್ನಬೇಕಾಗುತ್ತೆ. ಹಾಗೆ ಯಾರು ಡ್ರೈವಿಂಗ್ ಕೆಲಸ ಮಾಡ್ತಾ ಇರ್ತಾರೆ, ಯಾರು ಹೀಟ್ ಪದಾರ್ಥದಲ್ಲಿ ನಿಂತು ಕೆಲಸ ಮಾಡ್ತಾ ಇರ್ತಾರೆ, ಮಿಷಿನ್ ವರ್ಕ್ ಇರ್ಬೋದು, ಕುಂತಲ್ಲೇ ಕೆಲಸ ಮಾಡೋದಿರ್ಬೋದು, ಯಾವುದೂ ಎಕ್ಸಸೈಸ್ ಇಲ್ಲ ಅಥವಾ ಯೋಗ ಇಲ್ಲ, ವಾಕಿಂಗ್ ಇಲ್ಲ, ಜಾಗಿಂಗ್ ಇಲ್ಲ, ಏನೂ ಇಲ್ಲ, ಈ ಥರ ನಾವು ಜೀವನ ಶೈಲಿ ಬದಲಾವಣೆ ಆಗಿದ್ದರೆ ಈ ಫೈಲ್ಸ್ ಬರುವ ಸಾಧ್ಯತೆ ಇರುತ್ತೆ. ತುಂಬ ಉರಿ ಬರ್ತಾ ಇರುತ್ತೆ. ಬಾತ್ರೂಮ್ಗೆ ಹೋದರೆ ಕಕ್ಕಸ್ ಮನೆಗೆ ಹೋದಾಗ ನಾವು ಮಾಡಲಿಕ್ಕಾಗದೇ ಇರ್ಬೋದು. ಈ ರೀತಿ ಹಲವಾರು ಸಮಸ್ಯೆಗಳಾಗಿ ಕೊನೆಗೆ ಆ ಒಂದು ಗುದದ್ವಾರದಿಂದ ರಕ್ತ ಬರೋವಂಥದ್ದು, ತುಂಬ ಉರಿಯಾಗೋಂಥದ್ದು, ಈ ಥರದ್ದೆಲ್ಲ ಸಮಸ್ಯೆ ಉಂಟಾಗುತ್ತೆ ಸ್ನೇಹಿತರೆ. ಇದಕ್ಕೆಲ್ಲ ಒಂದು ಸರಳವಾದ ಮನೆಮದ್ದು ಅಂದರೆ ನಾವು ಹೆಚ್ಚಾಗಿ ಮಜ್ಜಿಗೆಯನ್ನು ಕುಡಿಯೋಂಥದ್ದು, ಎಳನೀರನ್ನು ಕುಡಿಯೋಂಥದ್ದು, ಅದ್ರ ಜೊತೆಗೆ ಸೊಪ್ಪು ತರಕಾರಿಗಳನ್ನು ಹೆಚ್ಚಾಗಿ ತಿನ್ನೋದು, ಹಾಗೆ ನೀರಿನ ಪದಾರ್ಥಗಳಿರುವಂಥ ಸೌತೆಕಾಯಿ, ಕ್ಯಾರೆಟು, ಮೂಲಂಗಿ, ಈ ಥರದ ಹೆಚ್ಚಾಗಿ ಬಳಕೆ ಮಾಡೋದ್ರಿಂದ ನಾವು ಮನೆಯಲ್ಲಿಯೇ ಇದಕ್ಕೆ ಸುಲಭವಾಗಿ ಪರಿಹಾರ ಮಾಡ್ಕೊಬೋದು ಸ್ನೇಹಿತರೆ. ಈಗ ನೋಡ್ತಾ ಇದ್ದೀರಾ, ಒಂದು ಫೈಲ್ಸ್ ಏನಿದು ಬರುತ್ತೆ, ಅದಕ್ಕೆ ಒಂದು ಕ್ರೀಮನ್ನು ತೋರಿಸ್ತಾ ಇದ್ದೀವಿ. ಇದು ಆಯುರ್ವೇದದ ಕ್ರೀಮ್ ಸ್ನೇಹಿತರೆ. ಇದನ್ನು ನೀವು ಹಚ್ಕೊಳ್ಳೋದ್ರಿಂದ ಆ ಗುದದ್ವಾರ ಎಲ್ಲಿ ಫೈಲ್ಸ್ ಇದೆ ಆ ಜಾಗಕ್ಕೆ ನಾವು ಅದನ್ನು ಇಟ್ಬಿಟ್ಟು ಸ್ವಲ್ಪ ಔಷಧಿನ ಫ್ರೆಶ್ ಮಾಡಿದ್ರೆ ಅದರ ಔಷಧಿ ಮುಂಭಾಗದಲ್ಲಿ ಬರುತ್ತೆ. ಇದರಿಂದ ಆ ಮಲ ಏನು ಕಟ್ಕೊಂಡಿರುತ್ತೆ ಅಥವಾ ಅಲ್ಲೇನಾದರೂ ಫೈಲ್ಸ್ ಜಾಸ್ತಿ ಆಗ್ತಾಯಿದ್ರೆ, ಅದರ ನೋವಿದ್ರೆ, ಉರಿ ಇದ್ದರೆ ಖಂಡಿತ ಇದು ಕಡಿಮೆ ಮಾಡುತ್ತೆ, ವಾಸಿ ಮಾಡುತ್ತೆ ಸ್ನೇಹಿತರೆ. ಆದರೆ ನಿಮ್ಮ ಜೀವನ ಶೈಲಿನೂ ಬದಲಾವಣೆ ಆಗಬೇಕು. ಯಾಕೆಂದರೆ ಸ್ವಲ್ಪ ವಾಕಿಂಗ್ ಮಾಡೋದು, ಸ್ವಲ್ಪ ಯೋಗ ಮಾಡೋಂಥದ್ದು, ಹೊಟ್ಟೆಗೆ ಸಂಬಂಧಪಟ್ಟ ವ್ಯಾಯಾಮಗಳನ್ನು ಮಾಡೋಂಥದ್ದು, ಸೊಪ್ಪು ತರಕಾರಿಗಳನ್ನು ಪಲ್ಯಗಳನ್ನು ಮಾಡ್ಕೊಂಡು ತಿನ್ನೋಂಥದ್ದು, ಊಟದಲ್ಲಿ ತುಪ್ಪವನ್ನು ತಿನ್ನೋಂಥದ್ದು, ಹಸುವಿನ ತುಪ್ಪವನ್ನು ತಿನ್ನೋಂಥದ್ದು, ಈ ಥರದೆಲ್ಲ ಜೀವನ ಶೈಲಿಯನ್ನು ಬದಲಾವಣೆ ಮಾಡ್ಕೊಬೇಕು. ಈಗ ತೋರಿಸ್ತಾ ಇರುವಂಥ ಈ ಒಂದು ಕ್ರೀಮ್ ಆಯುರ್ವೇದ ಮೆಡಿಕಲ್ ಸ್ಟೋರಲ್ಲೂ ಸಹ ಸಿಗುತ್ತೆ ಸ್ನೇಹಿತರೆ. ನೀವು ಈ ಒಂದು ಕ್ರೀಮನ್ನು ಸಹ ನೀವು ಬಳಕೆ ಮಾಡ್ಬೋದು. ತುಂಬ ಒಳ್ಳೆಯ ರಿಸಲ್ಟನ್ನು ಕೊಡುತ್ತೆ ಸ್ನೇಹಿತರೆ. ನೋಡಿ, ಇಲ್ಲಿ ತೋರಿಸ್ತಾ ಇದೀವಲ್ಲ, ಈ ಭಾಗದಲ್ಲಿ ಅಲ್ಲಿ ಓಪನ್ ಇರುತ್ತೆ, ಎಲ್ಲಿ ಫೈಲ್ಸ್ ಇರುತ್ತೆ ಆ ಜಾಗಕ್ಕೆ ಒಳಭಾಗಕ್ಕೆ ಇಟ್ಟು ಔಷಧಿಯನ್ನು ಮೇಲಿಂದ ಸ್ವಲ್ಪ ಔಷಧಿನ ಪ್ರೆಸ್ ಮಾಡಿದಾಗ ಔಷಧಿ ಅಲ್ಲಿ ಬರುತ್ತೆ ಸ್ನೇಹಿತರೆ. ಇದರಿಂದ ಆ ಒಂದು ಫೈಲ್ಸ್ ಏನಾಗಿರುತ್ತೆ ಅಲ್ಲಿ ನೋವು ಇರ್ಬೋದು, ಉರಿ ಇರ್ಬೋದು, ಅಥವಾ ರಕ್ತ ಬತ್ತ ಇರ್ಬೋದು, ಇದೆಲ್ಲ ಸ್ಟಾರ್ಟಿಂಗಲ್ಲಿದ್ದಾಗ ಇದನ್ನು ಬೇಗ ವಾಸಿ ಮಾಡ್ಕೊಬೋದು. ನೀವು ಮನೆಯಲ್ಲಿಯೇ ಬಿಸಿ ಬಿಸಿ ಆಹಾರವನ್ನು ಸೇವನೆ ಮಾಡಬೇಕಾಗುತ್ತೆ. ನಂತರ ಉರಿ ಏನಾದರೂ ಜಾಸ್ತಿ ಇದ್ದರೆ ನೀವು ಟಬ್ ಬಾತನ್ನು ಮಾಡ್ಬೋದು. ಅಂದರೆ ಬೆಚ್ಚಗಿನ ನೀರಿನಲ್ಲಿ ನೀವು ಬೆಚ್ಚಗಿನ ನೀರು ಅಥವಾ ಒಂದು ಸ್ವಲ್ಪ ನಿಮ್ಮ ದೇಹ ತಡೆಯುವಂತಹ ಬಿಸಿನೀರಲ್ಲಿ ನೀವು ಕೂತ್ಕೊಬೋದು. ಅಂದರೆ ನಿಮ್ಮ ಒಂದು ಗುದದ್ವಾರ ಆ ನೀರಿನ ಒಳಗೆ ಇರಬೇಕು. ಆ ರೀತಿ ಮಾಡೋದ್ರಿಂದನೂ ಸ್ವಲ್ಪ ಪ್ರಮಾಣದಲ್ಲಿ ನಿಮಗೆ ಆ ನೋವು ಉರಿ ಕಡಿಮೆ ಆಗುತ್ತೆ. ಅದನ್ನು ಟಬ್ ಬಾತ್ ಅಂತಲೂ ಕರಿತೀವಿ. ಈಗಾಗಲೇ ತಿಳಿಸಿದ ಹಾಗೆ ನೀವು ಒಂದು ಸ್ವಲ್ಪ ಖಾರವನ್ನು ಕಡಿಮೆ ತಿನ್ನಬೇಕು. ಹಾಗೆ ಮಟನ್ನು, ಚಿಕನ್ನು, ಈ ಥರದ್ದೇನು ಮಸಾಲೆ ಪದಾರ್ಥ ಇರುತ್ತೆ ಅದನ್ನು ಒಂದು ಸ್ವಲ್ಪ ಕಡಿಮೆ ಪ್ರಮಾಣ ತೊಗೊಬೇಕು. ಈ ಫೈಲ್ಸ್ ಇದ್ದಾಗ ಅದನ್ನು ಸ್ಟಾಪ್ ಮಾಡೋದೇ ಒಳ್ಳೆಯದು. ಆದಷ್ಟು ಸಸ್ಯ ಆಹಾರ, ತರಕಾರಿಗಳಿರುವಂಥ ಸಲಾಡ್ ಇರ್ಬೋದು, ಪಲ್ಯಗಳಿರ್ಬೋದು, ಸೊಪ್ಪು ನಿಜವಾಗ್ಲೂ ತುಂಬ ಒಳ್ಳೆಯದು. ನಾರಿನ ಪದಾರ್ಥ ಇರುತ್ತೆ, ಹುಳ್ಳಿಕಾಯಿ ಪಲ್ಯ, ಕ್ಯಾರೆಟು, ಮೂಲಂಗಿ, ಈ ಥರದನ್ನೆಲ್ಲ ಬಳಕೆ ಮಾಡೋದ್ರಿಂದ ಇದನ್ನು ವಾಸಿ ಮಾಡ್ಕೊಬೋದು. ಈಗ ತೋರಿಸ್ತಾ ಇರುವಂಥ ಕ್ರೀಮನ್ನು ಸಹ ನೀವು ಬಳಸ್ಬೋದು ಸ್ನೇಹಿತರೆ. ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ವಿಡಿಯೋ ಚಾನಲನ್ನು ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಸ್ನೇಹಿತರೆ. ಹಾಗೆ ನಿಮ್ಮ ಸ್ನೇಹಿತರಿಗೂ ಸಹ ಈ ಒಂದು ವಿಡಿಯೋವನ್ನು ಶೇರ್ ಮಾಡಿ. ಡಿ-ಫೈಲ್ ಅನ್ನುವಂತಹ ಆಯುರ್ವೇದ ಕ್ರೀಮನ್ನು ನೀವು ಬಳಕೆ ಮಾಡೋದ್ರಿಂದ ಖಂಡಿತ ನೀವು ಈ ಫೈಲ್ಸನ್ನು
ಮನೆಯಲ್ಲಿಯೇ ವಾಸಿ ಮಾಡ್ಕೊಬೋದು ಸ್ನೇಹಿತರೆ ನೀವೇನಾದ್ರು ಫಸ್ಟ್ ಟೈಮ್ ನಮ್ಮ ವಿಡಿಯೋ ಚಾನಲ್ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ. ಮುಂದಿನ ಹೊಸ ಎಪಿಸೋಡಲ್ಲಿ ಮತ್ತೆ ಭೇಟಿಯಾಗೋಣ. ಎಲ್ಲರಿಗೂ ಧನ್ಯವಾದ. ಥ್ಯಾಂಕ್ ಯು.